ನಾವು ಹಲವಾರು ಐತಿಹಾಸಿಕ ಸ್ಥಳಗಳನ್ನು ನೋಡಿದ್ದೇವೆ ಅಲ್ವಾ? ಅದೇ ರೀತಿ ಅಂತ ಸ್ಥಳಗಳು ಯಾವ್ಯಾವ ಹೇಳು ನೋಡೋಣ. ಬೆಂಗಳೂರು, ಹಂಪೆ, ಚಿತ್ರದುರ್ಗ, ಮೈಸೂರು, ಇನ್ನೂ ಹಲವಾರು. ಹೌದಾ? ಹಾಗಾದ್ರೆ ದಸರಾಗಂತಾನೆ ಹೆಸರಾಗಿರುವ ಸ್ಥಳ ಯಾವ್ದು ಗೊತ್ತಾ? ಮೈಸೂರು. ಆದ್ರೆ ಮೈಸೂರನ್ನೋ ಹೆಸರು ಯಾಕೆ ಬಂತು? ಮೈಸೂರನ್ನು ಮಹಿಷಾಪುರ ಎಂದು ಕರೆಯುತ್ತಿದ್ರು. ಮಹಿಷಾಸುರ ಎಂಬ ರಾಕ್ಷಸನನ್ನು ಜಗನ್ಮಾತೆಯಾದ ದುರ್ಗೆಯು ನವದುರ್ಗೆಯರ ರೂಪದಲ್ಲಿ ಬಂದು ಸಂಹರಿಸಿದಳು. ಆ ಮಹಿಷನ ಉಪಟಳವನ್ನು ಶಮನ ಮಾಡಿ ದುಷ್ಟರ ಪಾಲಿಗೆ ಚಾಮುಂಡಿಯಾಗಿ, ಚಂಡಿಯಾಗಿ, ಮಹಿಷಾಸುರ ಮರ್ದಿನಿ ಎನಿಸಿಕೊಂಡಳು. ಜಗತ್ತಿಗೆ ಮಾತೆಯಾದ ದುರ್ಗೆಯನ್ನು ಪೂಜಿಸಲು ನವದುರ್ಗೆಯ ರೂಪದಲ್ಲಿ ಬರುತ್ತಿದ್ದಾರೆ 6ನೇ ತರಗತಿ ಕುವೆಂಪು ವಿಭಾಗದ ಮಕ್ಕಳು. ಇಡೀ ಭೂಮಂಡಲವನ್ನೇ ನಡಗಿಸುವ ಈ ಮಹಿಷಾಸುರನಿಗೆ ಒಂದು ಹೆಣ್ಣಿಂದ ಮರಣವೇ? ಅದು ಅಸಾಧ್ಯ. ನನಗೆ ಮರಣವೇ ಇಲ್ಲ. द्वितीयं ब्रह्मचारिणी तृतीयं चंद्रघंटेति कुष्मांडेति चतुर्थकं पंचमं स्कंदमातेति षष्ठं कात्यायनीति सप्तमं कालरात्रीति महागौरी चहाष्टमं नवमं सिद्धिदात्रीति नवदुर्गा प्रतिष्ठिता. 3 ಲೋಕಗಳು ನನ್ನ ಮುಷ್ಟಿಯಲ್ಲಿ ಬಂದಿಯಾಗಿವೆ. ಇಡೀ ದೇವ ಲೋಕದ ನಿರ್ನಾಮ ಮಾಡಲು ಸಿದ್ಧನಾಗಿದ್ದೇನೆ.